ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೊಮೋ ರಿವ್ಯೂ ಮಾಡ್ಕೊಳ್ಳೋಣ. ಗೈಸ್, ಒಟ್ನಲ್ಲಿ ಇವಾಗ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಆ್ಯಂಡ್ ಲಾಸ್ಟ್ ಸೀಸನ್ನ ವಿನ್ನರ್, ಆ್ಯಕ್ಚುಲಿ ಈ ಸೀಸನ್ನ ವಿನ್ನರ್ ಅಲ್ಲ. ಸೊ ನಮ್ಮ ಕಾರ್ತಿಕ್ ಅವರು ಜೊತೆಗೆ ನಮ್ರತಾ ಅವರು ಕೂಡ ಒಳಗಡೆ ಬರ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಏನು ಎತ್ತಾಕತ್ತೆ ಯಾಕೆ ಬಂದಿದ್ದಾರೆ ಅಂತ. ಆ್ಯಂಡ್ ಮಜಾ ಇತ್ತು ಗುರು. ಆ್ಯಕ್ಚುಲಿ ತುಂಬ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ಲೈಕ್ ಬರಬೇಕು ಅಂತ ಬರ್ತಾರೆ. ಆ್ಯಂಡ್ ಇದರಲ್ಲಿ ನಮ್ಮ ವಿನಯಣ್ಣ ಮಿಸ್ ಆಗಿದ್ದಾರೆ. ಸಂಗೀತ ಅವರು ಕೂಡ ಬರಬೇಕು. ಅವ್ರು ಬರಬೇಕು ಅಂತ, ಸಂಗೀತ ಅವ್ರು ಬರಬೇಕು ಅಂತ ಇಷ್ಟ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದರಲ್ಲಿ ಮೇನ್ ಹೈಲೈಟೆಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಒಂದು ನೀವು ಗಮನಿಸ್ತಾ ಇರ್ಬೋದು, ಈ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಐಶ್ವರ್ಯ ಅವರು ಆ್ಯಕ್ಚುಲಿ ತ್ರಿವಿಕ್ರಮ್ ಅವ್ರಿಗೆ ಪ್ಯಾನ್ ಕೇಕ್ ಏನೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಅದು. ಸೊ ಲೈಕ್ ಕ್ರೀಮ್ ಅಂತ ಮುಖಕ್ಕೆ ಬಳಿತಾ ಇದ್ದಾರೆ. ಸೊ ಇದು ಏನು ಅಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಇವ್ರು ಬಂದಿರೋದು ಸೇಮ್ ಆಸ್ ಇಟ್ ಇಸ್. ನಿನ್ನೆ ಡ್ರೋನ್ ಪ್ರತಾಪ್ ಅವರು ಎಲ್ಲ ಬಂದಿದ್ರಲ್ಲ, ಲೈಕ್ ತನಿಷಾ ಅವರು, ಲೈಕ್ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಮನೇಲೆ. ಹೌದು. ಸೊ ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ಇಮೇಜ್ ನ ಗಮನಿಸಿ. ನಮ್ಮ ಮೋಕ್ಷಿತಾ ಅವ್ರಿಗೆ ಗೌತಮಿ ಅವರು ಕಪ್ಪು ಇದು ಬರುತ್ತೆ ಗೊತ್ತಪ್ಪ, ಒಬ್ಬ ನೀರ್ನ ಹಾಕ್ತಾ ಇದಾರೆ, ಮೀನ್ಸ್ ನಾಮಿನೇಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ಇದು ಗೊತ್ತಿಲ್ಲ ಗುರು. ಆಕ್ಚುಲಿ ಈಗ ಮರ್ತ್ಕೊಂಡು ಎಣ್ಣೆ ಒಂದಾಗ್ತಾ ಇದಾರೆ ಅಂತ ಅನ್ಕೊಂಡ್ವಿ. ಆಕ್ಚುಲಿ ಉಗ್ರ ಮಂಜು ಅವರು ಪಾಪ ಇವರಿಬ್ರು ಸೇರಿ ಲೈಕ್ ತರೀಶ್ ಅವ್ರು ಏನೋ ಒಂದು ಮಾಡಿ ಮಾಡಕ್ ನೋಡಿದ್ರು. ಆಕ್ಚುಲಿ ನನ್ಗೆ ಅನ್ಕೊಂಡೆ ಒಂದು ಸ್ವಲ್ಪ ಬಾಂಡಿಂಗ್ ಸರಿ ಹೋಯ್ತು ಅಂತ. ಅಷ್ಟರಲ್ಲಿ ಇವ್ರು ಏನೋ ಒಂದು ಮಾಡಿದ್ರು ಎಡವಟ್ಟು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಲೈಕ್ ಧನ್ರಾಜ್ ಅವರು ಯಾರನ್ನ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಗ್ರಾಸರಿ ಒಂದು ಟಾಪಿಕ್ ಎತ್ಕೊಂಡು ಲೈಕ್ ಆ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವ್ರು ಹೇಳಿದ್ದಂತೆ ಆ್ಯಕ್ಚುಲಿ ಇದು. ಸೊ ತ್ರಿವಿಕ್ರಮ್ ಅವ್ರು ಬಂದು ಗೇಮ್ ಗೆಲ್ಸಿಕೊಟ್ಟಿದ್ದೆ ಮೇನ್ ರಜತ್ ಅವರು ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ರಜತ್ ಅವ್ರಿಗೆ ಲೈಕ್ ಆ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ರಜತ್ ಅವರು ಫುಲ್ ರೊಚ್ಚ ಕೇಳ್ತಾರೆ ಅಂತಲೇ ಹೇಳ್ಬೋದು. ಏನೇನೋ ರೀಸನ್ ಕೊಡ್ತೀಯಲ್ಲೋ, ಹಂಗೆ ಪಾಪ ಥರ ಆಡ್ತೀಯಲ್ಲ, ಮಗು ಥರ ಆಡ್ತೀಯಲ್ಲ, ಯಾರು ಪಾಪಗೆ ಹೇಳ್ತೀವಿ, ಯಾರು ಮಗು ಅಲ್ಲ, ಇಲ್ಲೆಲ್ಲ ನಾವು ಸ್ಟ್ರಾಂಗ್ ಹಂಗೆ ಅಂದ್ರೆ ಏನಾಗ್ತದೆ ಅಂತಂದ್ರೆ ಲೈಕ್ ಕೈ ಮೇಲಾಯ್ಸಕ್ ಹೋಗ್ತಾ ಇದಾರೆ. ಸೊ ಇದು ರಜತ್ ಅವ್ರದ್ದು ಎಲ್ಲೋ ಒಂದ್ ಕಡೆ ಎಲ್ಲ ಸರಿ ಇದ್ರು ಕೂಡ ಒಂದೇ ಒಂದು ಮೈನ್ಯೂಟ್ ಅಲ್ಲಿ ಇದ್ರಲ್ಲಿ ಸ್ವಲ್ಪ ಜಗಳ ಆಡೋದು ಎಲ್ಲ ಕಮ್ಮಿ ಮಾಡ್ಕೊಬೇಕು ಅಂತ. ಧನರಾಜ್ ಅವರು ಲೈಕ್ ಕೆನ್ನೆ ತಲೆ ಮುಟ್ಬಿಟ್ಟು ಪಾಪು ಗೀಪು ಯಾರು ಪಾಪು ಹಂಗೆ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿ ಆ ಟೈಮಲ್ಲಿ ರೊಚ್ಚ ಕೇಳ್ತಾರೆ ರಜತ್ ಅವರು, ಇವನೇ ನನಗೆ ಹೆಂಗ್ ಮಾಡ್ತಾ ಇದ್ದಾನಲ್ಲ ಅಂತ. ಅಂದ್ರೆ ಇವ್ರು ಹೇಳೋದು ಅದೇ ರೀತಿ ಇರುತ್ತೆ. ನಾನಂದ್ರೆ ನಾಮಿನೇಷನ್ಸ್ ಮಾಡಿದಾಗ ನಾನೇನು ಬೇಜಾರು ಮಾಡ್ಕೊಡಲ್ಲ ಅಂತ ಅವ್ರು ಹೇಳ್ತಾರೆ, ರಜತ್ ಅವ್ರು ಹೇಳ್ತಾರೆ. ಬಟ್ ಸ್ಟಿಲ್ ಕ್ಲಿಯರ್ ಕಟ್ ಆಗಿ ಒಂದು ಸೆಂಟಲ್ ಈ ಥರ ಮಾತಾಡಿದಾಗ ಈ ಥರ ಮಾಡಿದಾಗ ಉರ್ಕೊಂಡಿದ್ದಾರೆ ಅಂತಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಎನಿವೇಸ್ ಗೈಸ್, ಏನು ಅನ್ನಿಸ್ತು ಈ ಪ್ರೋಮೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಪ್ರೋಮೋ. ಸೊ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.